Hello everyone, welcome to online LMS classes from Department of Collegiate and Technical Education. So in this session we are going to learn Unit 2, that is chain surveying, for the subject basic surveying for second semester Diploma Civil Engineering student. This is first session for Unit 2 and the code is, as you are all aware, 20CE22P. In this session we are going to learn the new topic, that is chain surveying. Before going for this session, let us just recall the previous session. ಅಂದರೆ ಹಿಂದಿನ ಸೆಷನ್ನಲ್ಲಿ ನಾವು ಏನೇನು ಕಲ್ತ್ವಿ ಅಂತ ಒಂದು ಜಸ್ಟ್ ಬ್ರಷ್ ಅಪ್ ಮಾಡೋಣ, ಒಂದು ರೀಕಾಲ್ ಮಾಡೋಣ. ಏನೇನು ಕಲ್ತ್ವಿ? ಡೆಫಿನೇಷನ್ ಆಫ್ ಸರ್ವೇಯಿಂಗ್, ದಟ್ ಈಸ್ ಇಟ್ ಈಸ್ ದ ಆರ್ಟ್ ಆಫ್ ಡಿಟರ್ಮೈನಿಂಗ್ ರಿಲೇಟಿವ್ ಪೊಸಿಷನ್ಸ್ ಆಫ್ points on the surface of earth, above the surface of earth or below the surface of earth. So that we have already discussed. Next, objectives and purpose of surveying. We have learned classification of surveying, basic classification or primary classification ಅಂತಂದ್ರೆ plain surveying ಮತ್ತು geodetic surveying ಅಂತ ಕರಿತೀವಿ. Next, classification based on different points we have learned. Next, units, measurements and conversions ಮತ್ತು ಅದರ ಮೇಲೆ ಪ್ರಾಬ್ಲಮ್ಸ್ ಕೂಡ ಕಲ್ತ್ಕೊಂಡ್ವಿ. ಆಮೇಲೆ ಪ್ರಾಬ್ಲಮ್ಸ್ನ ನೀವು ಇನ್ನು ಟೆಕ್ಸ್ಟ್ ಬುಕ್ಸ್ನ ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿಬಿಟ್ಟು ಸಾಲ್ವ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ನೆಕ್ಸ್ಟ್ ದ ಲಾಸ್ಟ್ ಥಿಂಗ್ ಇನ್ ಫಸ್ಟ್ ಯೂನಿಟ್ ವಿ ಹ್ಯಾವ್ ಲರ್ನ್ಡ್ ಈಸ್ ಎರರ್ಸ್ ಇನ್ ಸರ್ವೇಯಿಂಗ್. ಸೊ ಇದಿಷ್ಟು ಟಾಪಿಕ್ನ ನಾವು ಲಾಸ್ಟ್ 2 ಸೆಷನ್ಸಲ್ಲಿ ಕಲ್ತ್ವಿ. ದಟ್ ಈಸ್ ಫಸ್ಟ್ ಯೂನಿಟ್, ದಟ್ ಈಸ್ ಇಂಟ್ರಡಕ್ಷನ್. ಸೊ ನೌ ಲೆಟ್ ಅಸ್ ಶಿಫ್ಟ್ ಟು ಸೆಕೆಂಡ್ ಯೂನಿಟ್, ದಟ್ ಈಸ್ ಚೈನ್ ಸರ್ವೇಯಿಂಗ್. ಏನು ಚೈನ್ ಸರ್ವೇಯಿಂಗ್? ಚೈನ್ ಸರ್ವೇಯಿಂಗ್ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಜಸ್ಟ್ ಬ್ರಷ್ ಅಪ್ ಮಾಡಿದ್ವಿ. ಏನು ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಅನ್ನೋ ಒಂದು ಕ್ಲಾಸಿಫಿಕೇಶನ್ ಒಳಗಡೆ ಚೈನ್ ಸರ್ವೇಯಿಂಗ್ ಬರುತ್ತೆ. ಸೊ ಚೈನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಸರ್ವೇಯಿಂಗ್ನ ಚೈನ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ದ ಸರ್ವೇಯಿಂಗ್ ಡನ್ ಬೈ ಯೂಸಿಂಗ್ ಚೈನ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಈಸ್ ನೋನ್ ಆಸ್ ಚೈನ್ ಸರ್ವೇಯಿಂಗ್. ಓನ್ಲಿ ಲೀನಿಯರ್ ಮೆಜರ್ಮೆಂಟ್ಸ್ ಆರ್ ಡನ್ ವಿತ್ ಚೈನ್ ಸರ್ವೇಯಿಂಗ್. ಅಂದರೆ ನಾವು ಲೆಂತನ್ನು ಮೆಜರ್ ಮಾಡುವಂಥ ಸರ್ವೆ ವರ್ಕ್ಸಿಗೆ ಮಾತ್ರ ಚೈನ್ನ ಉಪಯೋಗಿಸ್ಕೊತೀವಿ. So only linear measurements can be done by using chain surveying. So ಈ chain surveying ಅಲ್ಲಿ ಏನೇನು ಟೇಬಲ್ ಆಫ್ ಕಂಟೆಂಟ್ಸ್ ಇದೆ, ಸೊ ಈ ಸೆಷನಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನು ಜಸ್ಟ್ ಲೆಟ್ ಅಸ್ ಸಿ. ಚೈನ್ ಸರ್ವೇಯಿಂಗ್ ಅಂತಂದರೆ ಏನು ಅಂತ ಕಲಿತೀವಿ, ಡೆಫಿನಿಷನ್ ಏನು ಅಂತ ನೋಡ್ತೀವಿ, ಆಬ್ಜೆಕ್ಟಿವ್ಸ್ ಏನು ಅಂತ ನೋಡ್ತೀವಿ, ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್. ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ವಿ ಹ್ಯಾವ್ ಲರ್ನ್ಡ್ ದೇರ್ ಆರ್ 2 ಪ್ರಿನ್ಸಿಪಲ್ಸ್. ಸೇಮ್ ಅದೇ ಥರನೇ ಇಲ್ಲಿ ಕೂಡ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ಇರುತ್ತೆ, ಅದೇನು ಅಂತ ನೋಡೋಣ. ಚೈನ್ ಸರ್ವೆ ಇನ್ಸ್ಟ್ರೂಮೆಂಟ್, ಚೈನ್ ಸರ್ವೆ ಅಂದರೆ ಚೈನ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅದಕ್ಕೆ ಸಪೋರ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ನ ನಾವು ಉಪಯೋಗಿಸ್ಬೇಕಾಗುತ್ತೆ, ಅದು ಏನೇನು ಅಂತೇಳಿ ಕಲಿತೀವಿ. ಸೊ ಇದಿಷ್ಟು ಫಸ್ಟ್ ಸೆಷನ್ ಟಾಪಿಕ್ ಆಗಿರುತ್ತೆ. ಸೊ ಲೆಟ್ ಅಸ್ ಸಿ ಹೌ ದಿಸ್ ಸೆಷನ್ ಗೋಸ್. ಸೊ ಇದೆಲ್ಲ ಟಾಪಿಕ್ಸ್ನ ಲೆಟ್ ಅಸ್ ಟ್ರೈ ಟು ಕವರ್. ಮೊದಲನೇದಾಗಿ ಡೆಫಿನೇಷನ್. ಸೊ ಚೈನ್ ಸರ್ವೇಯಿಂಗ್, ಸೊ ಇಲ್ಲಿ ನಿಮ್ಮ ಪಿಕ್ಚರಲ್ಲಿ ಕಾಣಿಸ್ತಿರೋಂಥ ಇಮೇಜ್ ಏನು ತೋರಿಸ್ತಾ ಇದೆ, ಇಟ್ ಈಸ್ ಎ ಒನ್ ಟೈಪ್ ಆಫ್ ಚೈನ್. ಟೈಪ್ಸ್ ಆಫ್ ಚೈನ್ ಬರುತ್ತೆ, ಅದೇನು ಅಂತೇಳಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೀವು ನೋಡ್ತೀರಾ. ಸೊ ಯಾವುದೋ ಒಂದು ಟೈಪ್ ಇರುತ್ತೆ ಚೈನ್, ಈ ರೀತಿ ಕಾಣಿಸುತ್ತೆ ನಿಮಗೆ. ವೆನ್ ಯು ಗೋ ಟು ಯುವರ್ ಲ್ಯಾಬೊರೇಟ್ರಿ, ಸೊ ಯು ವಿಲ್ ಬಿ ನೋಯಿಂಗ್ ವಾಟ್ ಈಸ್ ಚೈನ್, ವಾಟ್ ಆರ್ ದ ಟೈಪ್ಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಅದರಲ್ಲಿ ಇದು ಒಂದು ಟೈಪ್ ಆಫ್ ಚೈನ್ ಆಗಿರುತ್ತೆ. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಈಸ್ ಚೈನ್. ನೆಕ್ಸ್ಟ್, ಚೈನ್ ಈಸ್ ಯೂಸ್ಡ್ ಆಸ್ ಅನ್ ಇನ್ಸ್ಟ್ರೂಮೆಂಟ್ ಫಾರ್ ಆಲ್ ಸರ್ವೇಯಿಂಗ್ ವರ್ಕ್ಸ್ ಈಸ್ ನೋನ್ ಆಸ್ ಚೈನ್ ಸರ್ವೇಯಿಂಗ್. ಅಂದರೆ ಯಾವುದೇ ಸರ್ವೇಯಿಂಗ್ ವರ್ಕ್ಗೆ ನಾವು ಚೈನನ್ನು ಉಪಯೋಗಿಸಿದ್ರೆ ಅದನ್ನು ಚೈನ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಚೈನ್ ಸರ್ವೇಯಿಂಗ್ ಈಸ್ ಓನ್ಲಿ ಫಾರ್ ಲೀನಿಯರ್ ಮೆಜರ್ಮೆಂಟ್ಸ್ ವಿಚ್ ಆರ್ ಮೇಡ್ ಯೂಸಿಂಗ್ ಚೈನ್. ಅಂದರೆ ಚೈನ್ ಸರ್ವೇಯಿಂಗ್ ನಾವು ಲೀನಿಯರ್ ಮೆಜರ್ಮೆಂಟ್ಸಿಗೆ ಮಾತ್ರ ಉಪಯೋಗಿಸ್ತೀವಿ. ಅಂದರೆ ನಾವು ಲೆಂತನ್ನು ಮೆಜರ್ ಮಾಡಲಿಕ್ಕೆ, ಯಾವುದೇ ವಸ್ತುವಿನ, ಯಾವುದೇ ಎಕ್ಸ್ಪೆರಿಮೆಂಟ್ನ, ಯಾವುದೇ ಒಂದು ಸರ್ವೆ ಮಾಡಬೇಕಾದ್ರೆ ಲೆಂತ್ ಮೆಜರ್ ಮಾಡಬೇಕು ಅಂತಂದರೆ ಚೈನನ್ನು ಉಪಯೋಗಿಸ್ತೀವಿ. ಸೊ ದಟ್ ಈಸ್ ನೋನ್ ಆಸ್ ಚೈನ್ ಸರ್ವೇಯಿಂಗ್. ನೆಕ್ಸ್ಟ್, ಚೈನ್ ಸರ್ವೇಯಿಂಗ್ ಈಸ್ ಕ್ಯಾರಿಡ್ ಔಟ್ ಅಂಡರ್ ಫಾಲೋಯಿಂಗ್ ಸರ್ಕಮ್ಸ್ಟಾನ್ಸಸ್. ಅಂದರೆ ಯಾವ್ಯಾವ ಕಂಡೀಷನ್ಸಲ್ಲಿ, ಯಾವ ಸರ್ಕಮ್ಸ್ಟಾನ್ಸಸ್ಸಲ್ಲಿ ನಾವು ಚೈನ್ ಸರ್ವೇಯಿಂಗ್ನ ಬಳಸ್ತೀವಿ, ಚೈನ್ ಸರ್ವೇಯಿಂಗ್ನ ಉಪಯೋಗಿಸ್ತೀವಿ ಅಂತೇಳಿ. ಮೊದಲನೇದು, ವೆನ್ ದ ಗ್ರೌಂಡ್ ಈಸ್ ಫ್ಲ್ಯಾಟ್ ವಿತ್ ಸಿಂಪಲ್ ಡೀಟೇಲ್ಸ್. ಸೊ ನಮ್ಮ ಸರ್ವೆ ಮಾಡ್ತಕ್ಕಂಥ ಗ್ರೌಂಡು ಫ್ಲ್ಯಾಟ್ ಆಗಿದೆ, ಸಿಂಪಲ್ ಡೀಟೇಲ್ಸ್ ಆಗಿದೆ, ತುಂಬ ಡಿಫಿಕಲ್ಟಿ ಇಲ್ಲ, ತುಂಬ ಹರ್ಡಲ್ಸ್ ಇಲ್ಲ ಅನ್ನೋ ಒಂದು ಕಂಡೀಷನಲ್ಲಿ ಚೈನ್ ಸರ್ವೇಯಿಂಗ್ನ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್, ವೆನ್ ದ ಏರಿಯಾ ಟು ಬಿ ಸರ್ವೇಡ್ ಈಸ್ ಸ್ಮಾಲ್. ಅಂದರೆ ನಾವು ಯಾವ ಏರಿಯಾನ ಸರ್ವೆ ಮಾಡ್ತೀವಲ್ಲ ಅದು ಚಿಕ್ಕದಾಗಿದ್ದರೆ, ತುಂಬ ದೊಡ್ಡದಾಗಿದ್ದರೆ ಚೈನ್ ಸರ್ವೇಯಿಂಗ್ ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವೇಯಿಂಗ್ ಇರುತ್ತೆ. ನಾವು ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್.
ಅದರಲ್ಲಿ ಕಾಂಪಾಸ್ ಬರುತ್ತೆ, ಥಿಯೋಡಲೈಟ್ ಬರುತ್ತೆ, ಟೆಕ್ಯೋಮೆಟ್ರಿ ಬರುತ್ತೆ, ಈ ಥರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಬಟ್ ಚೈನ್ ಸರ್ವೇಯಿಂಗ್ ನಾವು ಉಪಯೋಗಿಸೋದು ಓನ್ಲಿ ಫಾರ್ ಸ್ಮಾಲ್ ಏರಿಯಾ ಟು ಬಿ ಸರ್ವೇಡ್ ಇದ್ದಾಗ. ನೆಕ್ಸ್ಟ್, ಇನ್ ದ ಲಾರ್ಜ್ ಸ್ಕೇಲ್ ಮ್ಯಾಪಿಂಗ್ ಈಸ್ ಡಿಸೈರ್ಡ್. ಸೊ ತುಂಬ ದೊಡ್ಡದಾದ ಮ್ಯಾಪ್ ಮಾಡಬೇಕಾಗಿರುತ್ತೆ, ಅಂದರೆ ಏರಿಯಾ ಅಷ್ಟೇ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ, ಬೇರೆ ಡೀಟೇಲ್ಸ್ ಮಾಡಬೇಕಾಗಿರಲ್ಲ. ಅಂಥ ಒಂದು ಕಂಡೀಷನಲ್ಲಿ ಚೈನ್ ಸರ್ವೇಯಿಂಗ್ನ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ ಆಫ್ ಚೈನ್ ಸರ್ವೇಯಿಂಗ್. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಸೊ ಏನೇನು ಉದ್ದೇಶಗಳು ಆ್ಯಂಡ್ ವಾಟ್ ಆರ್ ದ ಪರ್ಪಸ್, ಕಾರಣಗಳು. ಸೊ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ ಆಫ್ ಸರ್ವೇಯಿಂಗ್ ನಾವು ಡಿಸ್ಕಸ್ ಮಾಡಿದ್ವಿ. ನಾವು ಹಿಯರ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಪಸ್ ಆಫ್ ಚೈನ್ ಸರ್ವೇಯಿಂಗ್. ಮೊದಲನೇ ಆಬ್ಜೆಕ್ಟಿವ್ ಟು ಕಲೆಕ್ಟ್ ದಿ ನೆಸರಿ ಡೇಟಾ ಫಾರ್ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಲ್ಯಾಂಡ್. ಸೊ ಚೈನ್ ಸರ್ವೇಯಿಂಗ್ನ ಉದ್ದೇಶ ಏನು? ಸೊ ಟು ಕಲೆಕ್ಟ್ ದಿ ನೆಸರಿ ಡೇಟಾ ಫಾರ್ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಲ್ಯಾಂಡ್. ಸೊ ಯಾವುದೇ ಒಂದು ಲ್ಯಾಂಡ್ನ ಎಕ್ಸಾಕ್ಟ್ ಡಿಸ್ಕ್ರಿಪ್ಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಚೈನ್ ಸರ್ವೇಯಿಂಗ್ನ ಬಳಸ್ತೀವಿ. ಟು ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದಿ ಪ್ಲಾಟ್. ಸೊ ಯಾವುದೋ ಒಂದು ಪ್ಲಾಟ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಸಿಂಪಲ್ ಆಗಿರೋವಂಥ ಪ್ಲಾಟ್ದು ಅಂಡ್ಯುಲೇಷನ್ಸ್ ಇರಬಾರ್ದು, ಆಬ್ಸ್ಟಕಲ್ಸ್ ಇರಬಾರ್ದು, ಆ ಥರ ಪ್ಲೇನ್ ಲ್ಯಾಂಡ್ದು ಏರಿಯಾ ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಚೈನ್ನ ಉಪಯೋಗಿಸ್ತೀವಿ. ನೆಕ್ಸ್ಟ್, ಟು ಪ್ರಿಪೇರ್ ದಿ ಪ್ಲಾನ್ ಆಫ್ ದಿ ಸೈಟ್. ಸೊ ಯಾವುದೇ ಒಂದು ಸೈಟ್ದು ಅಥವಾ ಪ್ಲಾಟ್ದು ಪ್ಲ್ಯಾನನ್ನು ಪ್ರಿಪೇರ್ ಮಾಡಲಿಕ್ಕೆ ನಾವು ಚೈನ್ ಸರ್ವೇಯಿಂಗ್ನ ಉಪಯೋಗಿಸ್ತೀವಿ. ಟು ಡಿಮಾರ್ಕೇಟ್ ದ ಬೌಂಡ್ರೀಸ್ ಆಫ್ ದಿ ಲ್ಯಾಂಡ್. ಅಂದರೆ ಬೌಂಡ್ರೀಸ್ನ ಡಿಮಾರ್ಕೇಟ್ ಮಾಡಲಿಕ್ಕೆ, ಅಂದರೆ ನಮ್ಮ ಪ್ಲಾಟಿಂದ ಪಕ್ಕದ ಪ್ಲಾಟ್ ಅವ್ರದ್ದು ಎಷ್ಟು ಏರಿಯಾ ಇದೆ, ಸೊ ನಮ್ಮ ಏರಿಯಾ ಎಲ್ಲಿಗೆ ಎಂಡ್ ಆಗುತ್ತೆ. ಸೊ ನಾಟ್ ಓನ್ಲಿ ನಮ್ಮ ಪರ್ಸ್ನಲ್ ಏರಿಯಾ ಅಂತಲ್ಲ, ಯಾವುದೇ ಒಂದು ಸಿಟಿದಾಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸೊ ಯಾವುದೇ ಒಂದು ಸ್ಟೇಟ್ ಆಗಿರ್ಬೋದು, ಕಂಟ್ರಿ ಡಿಮಾರ್ಕೇಷನ್ ಆಗಿರ್ಬೋದು, ಈ ಥರ ಡಿಮಾರ್ಕೇಷನ್ ಆಫ್ ಬೌಂಡ್ರೀಸ್ಗೆ ನಾವು ಚೈನ್ ಸರ್ವೇನ ಉಪಯೋಗಿಸ್ತೀವಿ. ಫಾರ್ ಡಿವಿಷನ್ ಆಫ್ ಲ್ಯಾಂಡ್ ಇಂಟು ಸ್ಮಾಲರ್ ಯೂನಿಟ್ಸ್. ಅಂದರೆ ನಮ್ಮ ಹತ್ರ ಇರೋವಂಥ ಲ್ಯಾಂಡನ್ನು ಸ್ಮಾಲರ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡಲಿಕ್ಕೆ, ಸೊ ಲ್ಯಾಂಡನ್ನು ಡಿಫ್ರೆಂಟ್ ಭಾಗವಾಗಿ ಡಿವೈಡ್ ಮಾಡಲಿಕ್ಕೆ. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಈಸ್ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್. ಏನು ತತ್ವಗಳು? ಸೊ ಯಾವ ಪ್ರಿನ್ಸಿಪಲ್ ಮೇಲೆ ನಾವು ಚೈನ್ ಸರ್ವೇಯಿಂಗ್ನ ಮಾಡಬೇಕು ಅಂತ. ಸೊ ಪ್ರಿನ್ಸಿಪಲ್ ಆಫ್ ಸರ್ವೇಯಿಂಗ್ ವಿ ಹ್ಯಾವ್ ಆಲ್ರೆಡಿ ಲರ್ನ್. ದೇರ್ ಆರ್ ಟೂ ಪ್ರಿನ್ಸಿಪಲ್ಸ್. ಮೊದಲನೇದೇನು? ಟು ಲೊಕೇಟ್ ದಿ ಪಾಯಿಂಟ್ ಬೈ ಅಟ್ಲೀಸ್ಟ್ ಮೆಜರಿಂಗ್ ಫ್ರಮ್ 2 ರೆಫರೆನ್ಸ್ ಪಾಯಿಂಟ್ಸ್. ಯಾವುದೇ ಒಂದು ಸರ್ವೇಯಿಂಗ್ ಪಾಯಿಂಟ್ನ ನಾವು ಲೊಕೇಟ್ ಮಾಡಬೇಕು ಅಂದರೆ ಅದನ್ನು ಅಟ್ಲೀಸ್ಟ್ 2 ರೆಫರೆನ್ಸ್ ಪಾಯಿಂಟ್, 2ಕ್ಕಿಂತ ಜಾಸ್ತಿ ಆದರೆ ಒಳ್ಳೆಯದು, ಆದರೆ ಮಿನಿಮಮ್ 2 ರೆಫರೆನ್ಸ್ ಪಾಯಿಂಟಿಂದ ನಾವು ಮೆಜರ್ ಮಾಡಬೇಕು, ಲೊಕೇಟ್ ಮಾಡಬೇಕು. ಮತ್ತು ಎರಡನೇದು ವರ್ಕಿಂಗ್ ಫ್ರಮ್ ಹೋಲ್ ಟು ಪಾರ್ಟ್. ಸೊ ಎರಡೂ ತಲೆಯಲ್ಲಿರಬೇಕು. ಬಟ್ ಚೈನ್ ಸರ್ವಿಂಗ್ ಮಾಡಬೇಕಾದ್ರೆ ಅದು ಎರಡರ ಜೊತೆಗೆ ಇಲ್ಲಿ ಬರುವಂಥ ಪ್ರಿನ್ಸಿಪಲ್ ಕೂಡ ನಿಮ್ಮ ತಲೆಯಲ್ಲಿರಬೇಕು. ಏನು ಅಂತೇಳಿ ಮೊದಲನೇದು, ಲುಕ್ ಅಟ್ ದಿಸ್. ದ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್ ಇಸ್ ಟು ಡಿವೈಡ್ ದಿ ಏರಿಯಾ ಇಂಟು ನಂಬರ್ ಆಫ್ ನೆಟ್ವರ್ಕ್ ಆಫ್ ವೆಲ್ ಕಂಡೀಷನ್ ಟ್ರಯಾಂಗಲ್ಸ್. ಸೊ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್ ಏನು? ನೀವು ಯಾವುದೇ ಪ್ಲಾಟ್ ಅಥವಾ ಸೈಟ್ದು ಏರಿಯಾನ ಮೆಜರ್ ಮಾಡಿದಾಗ, ಪ್ಲ್ಯಾನ್ನ ಮ್ಯಾಪ್ ಮಾಡಿದಾಗ, ಪ್ಲ್ಯಾನ್ನ ಡ್ರಾ ಮಾಡಿದಾಗ ಅದನ್ನು ನಂಬರ್ ಆಫ್ ನೆಟ್ವರ್ಕ್ ಆಫ್ ವೆಲ್ ಕಂಡೀಷನ್ಸ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಸೊ ನಾವು ಯಾವುದೇ ಒಂದು ಪ್ಲಾಟನ್ನು ಚೈನ್ ಸರ್ವೆ ಮಾಡ್ಕೊಂಬಂದು ಡ್ರಾಯಿಂಗಲ್ಲಿ ಮ್ಯಾಪ್ ಮಾಡ್ತೀವಿ, ನಾವು ಯಾವುದೋ ಒಂದು ಶೇಪ್ ಕೊಡ್ತೀವಿ ಅದಕ್ಕೆ. ಸೊ ಅದರದ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಯು ನೀಡ್ ಟು ಡಿವೈಡ್ ದಟ್ ಏರಿಯಾ ಇಂಟು ನಂಬರ್ ಆಫ್ ನೆಟ್ವರ್ಕ್ ಆಫ್ ವೆಲ್ ಕಂಡೀಷನ್ ಟ್ರಯಾಂಗಲ್ಸ್ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈ ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂದ್ರೇನು? ಇಟ್ ಹ್ಯಾಸ್ ಆ್ಯಂಗಲ್ಸ್ ನಾಟ್ ಲೆಸ್ ದ್ಯಾನ್ ಆರ್ ಮೋರ್ ದ್ಯಾನ್ 90 and 120 ಡಿಗ್ರೀಸ್ ರೆಸ್ಪೆಕ್ಟಿವ್ಲಿ. ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂತ ಯಾವುದಕ್ಕೆ ಕರಿತೀವಿ ನಾವು? ಅದರದ್ದು ಆ್ಯಂಗಲ್ಲು 90 ಡಿಗ್ರಿಗಿಂತ ಕಡಿಮೆ ಇರಬಾರ್ದು, 120 ಡಿಗ್ರಿಗಿಂತ ಜಾಸ್ತಿ ಇರಬಾರ್ದು. ಅದನ್ನು ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಲುಕ್ ಅಟ್ ದಿಸ್ ಪಿಕ್ಚರ್. ಈ ಥರ ಯಾವುದೋ ಒಂದು ಏರಿಯಾ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಲುಕ್ ಅಟ್ ದಿಸ್ ಎ ಬಿ ಡಿ ಇ ಹೆಚ್ ಜಿ ಎಫ್ ಸಿ ಅಂತೇಳಿ ಈ ಏರಿಯಾ ಇದೆ ಅಂತ ಅನ್ಕೊಳ್ಳೋಣ. ಇದನ್ನು ಏನು ಮಾಡ್ಬೇಕು ನಾವು? ಟ್ರಯಾಂಗಲ್ಸ್ ನೋಡಿ. ಲುಕ್ ಅಟ್ ದಿಸ್, ದೀಸ್ ಆರ್ ದಿ ಟ್ರಯಾಂಗಲ್ಸ್. ಎಲ್ಲ ಟ್ರಯಾಂಗಲ್ಸು ವೆಲ್ ಕಂಡೀಷನ್ಸ್ ಟ್ರಯಾಂಗಲ್ಸ್ ಆಗಿರಬೇಕು. ಸೊ ಇಲ್ಲೂ ನೀವು ಫೈಂಡ್ ಔಟ್ ಮಾಡ್ಬೋದು. ಸೊ ದೇರ್ ಆರ್ ಸೋ ಮೆನಿ ಟ್ರಯಾಂಗಲ್ಸ್ ಡಿವೈಡೆಡ್. ಇಲ್ಲಿ ಏರಿಯಾ ನಿಮಗೆ ಇರುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ಇದನ್ನೆಲ್ಲದನ್ನು ವೆಲ್ ಕಂಡೀಷನ್ಸ್ ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಬೇಕು. ಆಮೇಲೆ ಒಂದೊಂದೇ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಈ ಎಲ್ಲ ಟ್ರಯಾಂಗಲ್ ಏರಿಯಾನ ಆ್ಯಡ್ ಮಾಡಿದ್ರೆ ನಮಗೆ ಎಂಟೈರ್ ಏರಿಯಾ, ಎಂಟೈರ್ ಪ್ಲ್ಯಾನ್, ಎಂಟೈರ್ ಪ್ಲಾಟ್, ಎಂಟೈರ್ ಮ್ಯಾಪ್ದು ಏರಿಯಾ ಸಿಗುತ್ತೆ. ಸೊ ದೀಸ್ ಆರ್ ದಿ ಟೂ ಪ್ರಿನ್ಸಿಪಲ್ಸ್. ಒಂದೇ ಪ್ರಿನ್ಸಿಪಲ್ಲು, ಅದರಲ್ಲಿ 2 ಪಾಯಿಂಟ್ನ ಹೇಳ್ತಾರೆ. ದ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್ ಈಸ್ ಟು ಡಿವೈಡ್ ದ ಏರಿಯಾ ಇಂಟು ನಂಬರ್ ಆಫ್ ವೆಲ್ ಕಂಡೀಷನ್ ಟ್ರಯಾಂಗಲ್ಸ್. ವೆಲ್ ಕಂಡೀಷನ್ ಟ್ರಯಾಂಗಲ್ ಅಂತಂದರೆ ದ ಆ್ಯಂಗಲ್ಸ್ ವಿಚ್ ಇಸ್ ನಾಟ್ ಲೆಸ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ನಾಟ್ ಗ್ರೇಟರ್ ದ್ಯಾನ್ 120 degree. These are the 2 points you need to keep in mind while doing chain surveying. So first and primary point is you need to keep in mind the principle of surveying. After that you need to keep in mind the principle of chain surveying. Principle of surveying ಮೊದಲನೇದಾಗಿರುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಚೈನ್ ಸರ್ವೇಯಿಂಗ್. ನೆಕ್ಸ್ಟ್
equipments used in chain surveying ಅಂದರೆ not only we are not only going to use only chain, but there are some supporting instruments which are going to use along with the chain. What are those equipments? ಏನೇನದು equipments chain surveying ಜೊತೆ ಉಪಯೋಗಿಸುವಂಥದ್ದು? So ಮೊದಲನೇದು chain, that you know we have seen this picture already. Next is tape. ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಾ. you might have observed in many construction works ಆಗಿರ್ಬೋದು. there are so many measurements done with like this tape only. ಇದೇ ಥರ ಟೇಪ್ನ ಉಪಯೋಗಿಸ್ಕೊಂಡು ನೀವು ನೋಡಿರ್ತೀರಾ. ಆಮೇಲೆ ಬಟ್ಟೆ ಅಂಗಡಿಗಳಲ್ಲಿ ನೋಡಿರ್ತೀರಾ. there are many, anywhere you might have seen this. Next is ranging rod. So ranging rod will be like this. So here only black and white marks are there. ಸೊ ನಿಮ್ಮ ಲ್ಯಾಬೊರೇಟರಿಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ಬೋದು ಅಥವಾ ರೆಡ್ ಆ್ಯಂಡ್ ವೈಟ್ ಕೂಡ ಇರುತ್ತೆ. ಸೊ ಯು ವಿಲ್ ಬಿ ಅಬ್ಸರ್ವಿಂಗ್ ದಿಸ್ ಒನ್. ನೆಕ್ಸ್ಟ್ ಈಸ್ ಆಫ್ಸೆಟ್ ರಾಡ್. ಆಫ್ಸೆಟ್ ರಾಡ್ ಈಸ್ ಸಿಮಿಲರ್ ಟು ರೇಂಜಿಂಗ್ ರಾಡ್. ರೇಂಜಿಂಗ್ ರಾಡಿಗೆ ಸಿಮಿಲರ್ ಆಗಿರುತ್ತೆ. ಇಲ್ಲೊಂದು ಸ್ಲಿಟ್ ಇರುತ್ತೆ, ನ್ಯಾರೋ ಸ್ಲಿಟ್. ಅಂದರೆ ಇದ್ರ ಮುಖಾಂತರ ನೋಡಿದ್ರೆ, ಇದ್ರ ಒಳಗಡೆಯಿಂದ ನೋಡಿದ್ರೆ ಆಪೋಸಿಟ್ ಇರ್ತಕ್ಕಂಥ ರೇಂಜಿಂಗ್ ರಾಡ್ ಅಥವಾ ಆಫ್ಸೆಟ್ ರಾಡು ನಮಗೆ ಕಾಣಿಸುತ್ತೆ. ಆಮೇಲೆ ಇದಕ್ಕೊಂದು ಫ್ಲ್ಯಾಗನ್ನು ಅಟ್ಯಾಚ್ ಮಾಡಿರ್ತಾರೆ. ಸೊ ದಟ್ ಈಸ್ ನೋನ್ ಆ್ಯಸ್ ಆಫ್ಸೆಟ್ ರಾಡ್. ನೆಕ್ಸ್ಟ್ ಈಸ್ ಕ್ರಾಸ್ ಸ್ಟಾಫ್. ಕ್ರಾಸ್ ಸ್ಟಾಫ್ ಅಂತ ಈ ಒಂದು ಇನ್ಸ್ಟ್ರೂಮೆಂಟು, ಇದು ಮೆಟಾಲಿಕ್ ಕ್ರಾಸ್ ಸ್ಟಾಫ್ ಆಗಿರುತ್ತೆ. ನಿಮಗೆ ವುಡನ್ ಕ್ರಾಸ್ ಸ್ಟಾಫು ಲ್ಯಾಬಲ್ಲಿ ಅಬ್ಸರ್ವ್ ಮಾಡಬಹುದು. ಮೆಟಾಲಿಕ್ ಕ್ರಾಸ್ ಸ್ಟಾಫ್ ಆ್ಯಂಡ್ ವುಡನ್ ಕ್ರಾಸ್ ಸ್ಟಾಫ್ ಮತ್ತು ಫ್ರೆಂಚ್ ಕ್ರಾಸ್ ಸ್ಟಾಫ್ ಅಂತ ಬರುತ್ತೆ. ಸೊ ದೆರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಕ್ರಾಸ್ ಸ್ಟಾಫ್ಸ್. ದಿಸ್ ಈಸ್ ಯೂಸ್ಡ್ ಫಾರ್ ಸೆಟ್ಟಿಂಗ್ ಔಟ್ ಆಫ್ ಪರ್ಪೆಂಡಿಕ್ಯುಲರ್. ಸೊ ವೆನ್ ಯು ಹ್ಯಾವ್ ಟು ಸೆಟ್ ಔಟ್ ಎ ಪರ್ಪೆಂಡಿಕ್ಯುಲರ್ ಫಾರ್ ಒನ್ ಲೈನ್ ವಿತ್ ಅದರ್ ಲೈನ್, ದೀಸ್ ಇನ್ಸ್ಟ್ರೂಮೆಂಟ್ಸ್ ಆರ್ ಯೂಸ್. ಈ ಇನ್ಸ್ಟ್ರೂಮೆಂಟ್ನ ನಾವು ಉಪಯೋಗಿಸ್ತೀವಿ. ನೆಕ್ಸ್ಟ್ ಈಸ್ ಆರೋಸ್. ಸೊ ಆರೋಸ್ ಅಂದರೆ it is a small instrument which is used for marking or locating any point. ಯಾವುದೋ ಒಂದು ಪಾಯಿಂಟ್ನ ಲೊಕೇಟ್ ಮಾಡಬೇಕು ಅಂದರೆ these arrows are used. Next, pegs. So pegs are also similar to arrows, but pegsನ ನಾವೇನು ಮಾಡ್ತೀವಿ, ಫಾರ್ ಲಾಂಗ್ ಟರ್ಮ್ ಯೂಸೇಜ್ ಅದನ್ನು ನಾವು ಅರ್ಥೊಳಗಡೆ ಇನ್ಸರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ನೋನ್ ಆಸ್ pegs. Next is plumb bob. Plumb bob you might have observed, ಇದನ್ನು ತೂಕದ ಗುಂಡು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಸೆಟ್ಟಿಂಗ್ ಔಟ್ ಆಫ್ ಎನಿ ವರ್ಕ್ ಪರ್ಪೆಂಡಿಕ್ಯುಲರ್ ಟು ಅರ್ತ್ ಸರ್ಫೇಸ್. ಸೊ ಅರ್ತ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋವಂಥದ್ದು ಅದನ್ನು ಸೆಟ್ ಔಟ್ ಮಾಡಲಿಕ್ಕೆ ನಾವು ಪ್ಲಂಬ್ ಬಾಬ್ನ ಉಪಯೋಗಿಸ್ತೀವಿ. ಸೊ ದಿಸ್ ಈಸ್ ನೋನ್ ಆಸ್ ಪ್ಲಂಬ್ ಬಾಬ್. ಇದನ್ನು ಪರ್ಪೆಂಡಿಕ್ಯುಲರ್ ಅರ್ತ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ. ಓಕೆ, ನೆಕ್ಸ್ಟ್ ಈಸ್ ಚೈನ್. ಸೊ ಚೈನ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಫಾರ್ ಲೀನಿಯರ್ ಮೆಜರ್ಮೆಂಟ್ಸ್, ಆ್ಯಸ್ ಯು ಆಲ್ ನೋ. ಸೊ ಚೈನು ಲೀನಿಯರ್ ಮೆಜರ್ಮೆಂಟ್ಸಿಗೆ ಉಪಯೋಗಿಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ದೆರ್ ಆರ್ 4 ಟೈಪ್ಸ್ ಆಫ್ ಚೈನ್. ಚೈನ್ 4 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಮೊದಲನೇದು ಮೆಟ್ರಿಕ್ ಚೈನ್ ವಿಚ್ ಲುಕ್ಸ್ ಲೈಕ್ ದಿಸ್. ಸೊ ಇದರದ್ದು ಡಿಸ್ಕ್ರಿಪ್ಷನ್ ವಿಲ್ ಸ್ಟಡಿ ಇನ್ ಅವರ್ ನೆಕ್ಸ್ಟ್ ಸ್ಲೈಡ್ಸ್. ದ ಸೆಕೆಂಡ್ ಒನ್ ಈಸ್ ಎಂಜಿನಿಯರ್ಸ್ ಚೈನ್ ವಿಚ್ ಲುಕ್ಸ್ ಲೈಕ್ ಸಿಮಿಲರ್ ಆಗಿರುತ್ತೆ, ಬಟ್ ಅದರದ್ದು ಡೀಟೇಲ್ಸ್ ಬೇರೆ ಆಗಿರುತ್ತೆ. ಸೊ ದ ಲೆಂತ್ ಆಫ್ ಚೈನ್ ಲಿಂಕ್ಸ್ ಡಿಫ್ರೆಂಟ್ ಆಗಿರುತ್ತೆ, ಹ್ಯಾಂಡಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಥಿಂಗ್ಸ್ ಯು ವಿಲ್ ಬಿ ಅಬ್ಸರ್ವಿಂಗ್ ಇನ್ next slides. The third one is Gunter's chain. So this is known as Gunter's chain ಅಂತ ಕರೀತಾರೆ. Next is revenue chain. So these are the 4 types of chains we'll be learning in this session. ಮೊದಲನೇದು, what is metric chain? So just look at this. In metric system, the chains of 20 meter and 30 meters were commonly used. The chain is made with galvanized steel wire of 4 mm diameter. Each meter is divided into 5 links of 20 centimeter length. ಅಂದರೆ ದೀಸ್ ಮೆಟ್ರಿಕ್ಸ್ ಚೈನ್ಸ್ 20 ಮೀಟರ್ ಮತ್ತು 30 ಮೀಟರ್ ಲೆಂತ್ಸಲ್ಲಿ ಅವೈಲಬಲ್ ಇರುತ್ತೆ. ಚೈನ್ ಈಸ್ ಮೇಡ್ ಅಪ್ ವಿತ್ ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್. ಸೊ ನೀವು ಅಬ್ಸರ್ವ್ ಮಾಡಿರ್ತೀರಾ, ಸ್ಟೀಲ್ ರಾಡ್ಸ್ ನೋಡಿರ್ತೀರ, 8 mm 10 mm ಬಾರ್ಸ್ನ ನೀವು ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ನೋಡ್ಬೋದು. ಸೊ ಡಿಫ್ರೆಂಟ್ ಡಯಾಮೀಟರ್, ಡಿಫ್ರೆಂಟ್ ಥಿಕ್ನೆಸ್ ಇರುತ್ತೆ. ಸಿಮಿಲರ್ಲಿ ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್. ಸೊ ಇಲ್ಲಿ ಉಪಯೋಗಿಸ್ತಕ್ಕಂಥ ಚೈನ್ನಲ್ಲಿರ್ತಕ್ಕಂಥ ಸ್ಟೀಲು ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್ ಆಗಿರುತ್ತೆ. ಅದರದ್ದು ಡಯಾಮೀಟರ್ 4 mm ಆಗಿರುತ್ತೆ. ಈಚ್ ಮೀಟರ್ ಈಸ್ ಡಿವೈಡೆಡ್ ಇಂಟು 5 ಲಿಂಕ್ಸ್. ಅಂದರೆ 20 ಮೀಟರ್ ಆರ್ 30 ಮೀಟರ್ ಚೈನಲ್ಲಿ ಒಂದೊಂದು ಮೀಟರ್ ಆಗಿ ಡಿವೈಡ್ ಮಾಡಿದ್ರೆ ಈಚ್ ಮೀಟರ್ ಈಸ್ ಡಿವೈಡೆಡ್ ಇಂಟು 5 ಲಿಂಕ್ಸ್. ನೋಡಿ ಇಲ್ಲಿ ಲುಕ್ ಅಟ್ ದಿಸ್. ಸೊ ಇದನ್ನು ಬಿಟ್ಬಿಡೋಣ. ಫ್ರಮ್ ದಿಸ್ ರಿಂಗ್ ಎ ಸರ್ಕ್ಯುಲರ್ ರಿಂಗ್ ಇಸ್ ದೇರ್, ರೈಟ್? ಸೊ ದಿಸ್ ಸರ್ಕ್ಯುಲರ್ ರಿಂಗ್ ಈಸ್ ಕನೆಕ್ಟೆಡ್ ವಿತ್ 2 ಲಿಂಕ್ಸ್. ಇದನ್ನು ಲಿಂಕ್ ಅಂತ ಕರಿತೀವಿ. ಈ ಥರ ಈ ಲಿಂಕ್ದು ಲೆಂತ್ ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ? ಫ್ರಮ್ ದ ಸೆಂಟರ್ ಆಫ್ ದಿಸ್ ಪಾಯಿಂಟ್ ಟು ಫ್ರಮ್ ದ ಸೆಂಟರ್ ಆಫ್ ನೆಕ್ಸ್ಟ್ ಸರ್ಕ್ಯುಲರ್ ರಿಂಗ್. ಸೊ ಇಲ್ಲಿಂದ ಇಲ್ಲಿ ತನಕ ನಾವು ಮೆಜರ್ ಮಾಡಿದ್ರೆ ಒಂದು ಲಿಂಕ್ ಅಂತ ಕರಿತೀವಿ. ಸೊ ಈಚ್ ಮೀಟರ್, ಈ ಮೆಟ್ರಿಕ್ ಚೈನಲ್ಲಿ ಈಚ್ ಮೀಟರ್ ಇಸ್ ಡಿವೈಡೆಡ್ ಇಂಟು 5 ಲಿಂಕ್ಸ್ ಆಫ್ 20 ಸೆಂಟಿಮೀಟರ್ ಲಿಂಕ್. ಫಾರ್ ಎಕ್ಸಾಂಪಲ್ 20 ಮೀಟರ್ ಚೈನ್ ಇದೆ ಅಂತ ಅಂದ್ಕೊಂಡ್ರೆ
each meter is divided into 5 links. It means one link is equal to 20 centimeter. You can measure it in your laboratory. Just remember, my dear students, 20-meter length chains are available with 1 meter length divided into 5 links of 20 centimeter length. Andre you will be asked in your examination, what is the size or length of each link in a metric chain 20 meter length ಅಂತ ಕೇಳ್ತಾರೆ. ಅಂದರೆ ಮೆಟ್ರಿಕ್ ಚೈನ್ 20 ಮೀಟರ್ ಲೆಂತ್ ಇರತಕ್ಕಂಥ ಮೆಟ್ರಿಕ್ ಚೈನ್ದು ಒಂದು ಲಿಂಕ್ದು ಎಷ್ಟು ಲೆಂತ್ ಅಂತ ಕೇಳ್ತಾರೆ. ಸೊ ವಿಚ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಗಾಟ್ ಇಟ್? ಸೊ be careful, don't get confused. 1 meter is divided into 5 links and 20 centimeter is the length of one link. So ಒಂದು ಲಿಂಕ್ದು ಲೆಂತ್ 20 ಸೆಂಟಿಮೀಟರ್ ಆಗಿರುತ್ತೆ. So then it is provided with brass handles on either ends. The tallies are fixed at every 5 meter length and small brass rings are provided at every meter length. Look at here, these are known as handles. So ಇದನ್ನ ಹ್ಯಾಂಡಲ್ಸ್ ಅಂತ ಕರೀತಾರೆ. ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಸೊ ದೀಸ್ ಆರ್ ಬ್ರಾಸ್ ಹ್ಯಾಂಡಲ್ಸ್, ಬ್ರಾಸ್ ಇಂದ ಮಾಡಿರ್ತಕ್ಕಂಥ ಹ್ಯಾಂಡಲ್ಸ್ ಆಗಿರುತ್ತೆ. ಸೊ ನೀವು ಪಿಕ್ಚರ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದಿರಾ. ನೆಕ್ಸ್ಟ್ ಆಲ್ಸೋ ಐ ವಿಲ್ ಶೋ ಯು. ಸೊ ದೀಸ್ ಆರ್ ನೋನ್ ಆಸ್ ಬ್ರಾಸ್ ಹ್ಯಾಂಡಲ್ಸ್ ಅಂಡ್ ಟ್ಯಾಲೀಸ್ ಆರ್ ಫಿಕ್ಸ್ಡ್ ಅಟ್ ಎವ್ರಿ 5 ಮೀಟರ್. ಇಲ್ಲಿ ನೋಡಿ, ಸೊ ದೀಸ್ ಆರ್ ನೋನ್ ಆಸ್ ಟ್ಯಾಲೀಸ್, ಸಾರಿ ದೀಸ್ ಆರ್ ನೋನ್ ಆಸ್ ಟ್ಯಾಲೀಸ್. ಇದನ್ನೆಲ್ಲ ಟ್ಯಾಲೀಸ್ ಅಂತ ಕರೀತಾರೆ. ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇರುತ್ತೆ ಇದು. ಸೊ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇರುತ್ತೆ. ಸೊ ಇದು ಎವ್ರಿ 5 ಮೀಟರ್ಸ್ಗೆ ಹಾಕಿರ್ತಾರೆ. ಸೊ ಇಲ್ಲಿ ನೋಡಿ, ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ. ಈ ಶೇಪಲ್ಲಿ ಇರ್ತಕ್ಕಂಥದ್ದು 5 ಮೀಟರ್ ಇರುತ್ತೆ. ನೆಕ್ಸ್ಟ್ ದಿಸ್ ಶೇಪ್ ವಿಲ್ ಬಿ ಇನ್ 10 ಮೀಟರ್, ದಿಸ್ ಈಸ್ ಫಾರ್ 15 ಮೀಟರ್, ದಿಸ್ ಈಸ್ ಫಾರ್ 20 ಮೀಟರ್ ಆ್ಯಂಡ್ ದಿಸ್ ಈಸ್ ಫಾರ್ 25 ಮೀಟರ್. ಅಗೇನ್ 25 ಮೀಟರ್ಗೆ ಸೇಮ್ ಇದೆ, ಮತ್ತು 30 ಮೀಟರ್ಗೆ ಈ ಥರ ಇದೆ, 15 ಮೀಟರ್, 10 ಮೀಟರ್, 5 ಮೀಟರ್, ಲೈಕ್ ದಿಸ್. ಸೊ ದಿಸ್ ಈಸ್ ಜಸ್ಟ್ ಅ ಮಿರರ್ ಅಲ್ವಾ. 30 ಮೀಟರ್ ಚೈನ್ ಇಲ್ಲಿ ತೋರಿಸ್ತಾ ಇದ್ದಾರೆ, ಬಟ್ ನಾವು ವಿ ಆರ್ ಡಿಸ್ಕಸ್ 20 ಮೀಟರ್. ಸೊ ಮೆಟ್ರಿಕ್ ಚೈನ್ಸ್ ಆರ್ ಅವೈಲಬಲ್ ಬೋತ್ ಇನ್ 20 ಆ್ಯಂಡ್ 30 ಮೀಟರ್ ಲೆಂತ್ಸ್. ಸೊ ಲುಕ್ ಅಟ್ ದೀಸ್ ಆರ್ ನೋನ್ ಆಸ್ ಟ್ಯಾಲೀಸ್. ಇದನ್ನ ಟ್ಯಾಲೀಸ್ ಅಂತ ಕರೀತಾರೆ. ಸೊ ಇದನ್ನ ಬ್ರಾಸ್ ರಿಂಗ್ ಅಂತ ಕರೀತಾರೆ. ಬ್ರಾಸ್ ರಿಂಗ್ಸ್ ಆರ್ ಪ್ರೊವೈಡೆಡ್ ಅಟ್ ಈಚ್ ಮೀಟರ್ ಲೆಂತ್. ಪ್ರತಿಯೊಂದು ಮೀಟರ್ ಲೆಂತಲ್ಲೂ ಬ್ರಾಸ್ ರಿಂಗ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ಬ್ರಾಸ್ ರಿಂಗ್ ಅಲ್ಲ, ದಿಸ್ ಈಸ್ ಕನೆಕ್ಟಿಂಗ್ ಲಿಂಕ್ ಅಂತ ಕರೀತಾರೆ. ದಿಸ್ ಈಸ್ ನೋನ್ ಆಸ್ ಬ್ರಾಸ್ ರಿಂಗ್. ಇದನ್ನ ಪ್ರತಿ ಮೀಟರಲ್ಲಿ ಕೊಟ್ಟಿರ್ತಾರೆ. ದೀಸ್ ಆರ್ ನೋನ್ ಆಸ್ ಟ್ಯಾಲೀಸ್. ಟ್ಯಾಲೀಸ್ ಆರ್ ಪ್ರೊವೈಡೆಡ್ ಅಟ್ ಎವ್ರಿ 5 ಮೀಟರ್. ಪ್ರತಿ 5 ಮೀಟರಲ್ಲಿ ಕೊಟ್ಟಿರ್ತಾರೆ. ಮೊದಲನೇ 5 ಮೀಟ್ರಿಗೆ ಈ ಶೇಪಲ್ಲಿ ಇತ್ತು ಅಂದರೆ ಎರಡನೇ 5 ಮೀಟ್ರಿಗೆ ಈ ಶೇಪಲ್ಲಿ ಇರುತ್ತೆ. ಈ ಶೇಪಲ್ಲಿ ಇತ್ತು ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ 10 ಮೀಟರ್ ಲೆಂತ್. ಸೊ ಈ ಥರ 3 ಪ್ರೊಜೆಕ್ಷನ್ಸ್ ಇರತಕ್ಕಂಥ ಟ್ಯಾಲಿನ ಹಾಕಿದ್ರೆ ದಟ್ ಈಸ್ 15 ಮೀಟರ್. ಅಗೇನ್ 2 ಶೇಪ್ದಲ್ಲಿ ಇತ್ತು ಅಂದರೆ 20, ಸಿಂಗಲ್ ಇತ್ತು ಅಂದರೆ 25 ಅಥವಾ 5, ಎರಡರಲ್ಲಿ ಒಂದು ಆಗಿರುತ್ತೆ ಅಂತ, ಲೈಕ್ ದಿಸ್. ಸೊ ದ ಚೈನ್ ಈಸ್ ಶೋನ್ ಇನ್ ಫಿಗರ್ ಈಸ್ 30 ಮೀಟರ್ ಲೆಂತ್ ಚೈನ್. ಸೊ ದಿಸ್ ಈಸ್ ಆಲ್ ಅಬೌಟ್ ಮೆಟ್ರಿಕ್ ಚೈನ್. ಮೆಟ್ರಿಕ್ ಚೈನ್ ಅಂತಂದರೆ ಇಟ್ ಈಸ್ commonly available in 20 and 30 meter lengths ಅಲ್ಲಿ ಇರುತ್ತೆ. This chain is made up of galvanized steel wire of 4 mm diameter. Each meter is divided into 5 links of 20 centimeter length. It is provided with brass handles on either ends. The tallies are fixed at every 5 meter length and small brass rings are provided at every meter length. The chain is as shown in figure. So you kindly remember this. Next one is engineer's chain. What is engineer's chain? Engineer's chain is 100 feet length and made up of 100 links. So very simple. So look at this picture. Now we have just will compare this with metric chain. Engineer's chain is of 100 feet length, whereas metric chain is of length 20 and 30 meter. So ಇದು ಎರಡು ಮೇನ್ ಡಿಫರೆನ್ಸ್ ಬಿಟ್ವೀನ್ engineer's chain and metric chain. engineer's chain 100 feet length ಇರುತ್ತೆ, metric chain 20 meter ಇರುತ್ತೆ, 30 meter ಇರುತ್ತೆ ಕೆಲವು ಕಡೆ. ಸೊ ಇದು 100 feet ಮೇಡ್ ಅಪ್ ಆಫ್ 100 ಲಿಂಕ್ಸ್. ವಾಟ್ ಡಸ್ ದಿಸ್ ಮೀನ್? ಒಂದು ಲಿಂಕ್ನ ಲೆಂತ್ ಎಷ್ಟಾಗಿರುತ್ತೆ ಹಂಗಂದ್ರೆ 1 feet ಆಗಿರುತ್ತೆ. 100 feet ಲೆಂತ್ ಇದೆ ಅಂತಂದರೆ 100 ಲಿಂಕ್ಸ್ ಇರುತ್ತೆ ಅಂದರೆ ಅರ್ಥ ಒಂದು ಲಿಂಕ್ದು ನಮಗೆ 1 feet ಇರುತ್ತೆ. ಸೊ ನಾವು ಕನ್ವರ್ಷನ್ಸ್, ಯೂನಿಟ್ಸ್ ಆ್ಯಂಡ್ ಕನ್ವರ್ಷನ್ಸಲ್ಲಿ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಫೀಟ್ ಆ್ಯಂಡ್ ಇಂಚಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮೆಟ್ರಿಕ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆಮೇಲೆ ಬ್ರಿಟಿಷ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಮೆಟ್ರಿಕ್ ಸಿಸ್ಟಮಲ್ಲಿ will be measuring the lengths in terms of millimeters, centimeters, meters, kilometers, like this. In British system, inches, feet, yards, miles, like this. So ಇಲ್ಲಿ engineer's chain ಯಾವುದರಲ್ಲಿ ಇರುತ್ತೆ? This is in British system ಅಲ್ಲಿ ಇರುತ್ತೆ. ಸೊ ಇದರದ್ದು ಲೆಂತ್ 100 feet ಇರುತ್ತೆ, ಒಂದು ಲಿಂಕ್ದು 1 feet ಇರುತ್ತೆ, because 100 links. So this is how you can observe.
This is also having a 2 brass handles and tallies are provided at 5 meter, 10 meter, 15 meter, not meters, 5 feet, 10 feet, 15 feet, like that. Got it? So this is how it is made. Got it? So this is all about engineer's chain. Next is Gunter's chain. So Gunter's chains, it also looks like this, but it is of 66 feet long and having 100 links. So ಇಲ್ಲಿ ನೋಡಿ, just compare metric chain meters ಅಲ್ಲಿ ಇರುತ್ತೆ, engineer's chain feet ಅಲ್ಲಿ ಇರುತ್ತೆ. engineer's chain 100 feet length ಇರುತ್ತೆ, Gunter's chain 66 feet length ಇರುತ್ತೆ. So that is the major difference. So 100 feet 100 links ಇದೆ ಅಂತಂದ್ರೆ ಒಂದು ಲಿಂಕ್ದು 1 feet ಆಯಿತು. ಸೊ ಇಲ್ಲಿ 66 feet 100 links ಆಗಿ ಡಿವೈಡ್ ಮಾಡಿದ್ರೆ ಅರ್ಥ ಏನು, 0.66 feet ಅಂತ ಕರಿತೀವಿ ನಾವು. ಇಟ್ ಈಸ್ ಯೂಸ್ಫುಲ್ ಫಾರ್ ಮೆಜರಿಂಗ್ ದ ಡಿಸ್ಟೆನ್ಸ್ ಇನ್ ಮೈಲ್ಸ್ ಅಂಡ್ ಎಕರ್ಸ್, miles and areas in acres. 10 square Gunter chain equal to 1 acre, that is 4840 square yards. So 0.66 feet is the length of one link. One link do length 0.66 feet ಆಗಿರುತ್ತೆ. ಅಲ್ಲಿ engineer's chain ಅಲ್ಲಿ one link the length 1 feet ಆಗಿರುತ್ತೆ, because that is 100 feet with 100 links. ಇಲ್ಲಿ 66 feet with 100 links. So 0.66 feet is one link length. This Gunter's chain is useful for measuring distances in miles ಅಲ್ಲಿ ನಾವು ಮೆಜರ್ ಮಾಡಬೇಕಾದ್ರೆ it is useful, and areas in acres ಅಲ್ಲಿ ಮೆಜರ್ ಮಾಡಬೇಕಾದ್ರೆ it is useful. 10 square Gunter chain equal to 1 acre. This is very useful conversion. You will be having a question regarding this in your examination and also in your DCET questions. Engineering entrance ಹೋಗಬೇಕಾದ್ರೆ these are the questions you may look forward into. Got it? This is all about Gunter's chain. And the last one is revenue chain. So revenue chain kuda feet ಅಲ್ಲಿ ಇರುತ್ತೆ, feet and length ಅಲ್ಲಿ. This chain is of 33 feet length and it is divided into 16 links. ಅಂದ್ರೆ ಇದ್ರದ್ದು ಲೆಂತ್ ನಮಗೆ 33 feet ಅಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನ 16 links ಆಗಿ ನಾವು ಡಿವೈಡ್ ಮಾಡ್ಬೋದು. ಅಂದ್ರೆ ಅರ್ಥ ಏನು, ಇಟ್ ಈಸ್ ಆಲ್ಮೋಸ್ಟ್ 2.1 feet. ಒಂದು ಲಿಂಕ್ ಇಷ್ಟು ನೋಡಿ, ಇಷ್ಟು ದೊಡ್ಡದು ಕಾಣಿಸುತ್ತಾನೆ ಒಂದು ಲಿಂಕ್. ಸೊ ಒಂದು ಲಿಂಕ್ದು ಲೆಂತ್ 2.1 feet ಇರುತ್ತೆ. ಗಾಟ್ ಇಟ್? ಸೊ ಈ ಚೈನ್ದು ಲೆಂತ್ ಟೋಟಲ್ ಲೆಂತ್ 33 feet ಇರುತ್ತೆ, ವಿಚ್ ಇಸ್ ಡಿವೈಡೆಡ್ ಇಂಟು 16 links ಆಗಿರುತ್ತೆ. ಇದಕ್ಕೂ ಬ್ರಾಸ್ ಹ್ಯಾಂಡಲ್ಸ್ ಇರುತ್ತೆ, ಟ್ಯಾಲೀಸ್ ಕೊಟ್ಟಿರ್ತಾರೆ, ಇಟ್ ಇಸ್ ಕಾಮನ್ ಫಾರ್ ಆಲ್ ದ ಟೈಪ್ಸ್. ಗಾಟ್ ಇಟ್? ಸೊ ದೀಸ್ ಆರ್ ದಿ different types of chains. There are 4 types of chains. ಮೊದಲನೇದು ಯಾವುದು, metric chain. Next one is engineer's chain. Third one is Gunter's chain, and fourth one is revenue chain. So metric chain is made up of galvanized brass steel wire which is of 4 mm diameter. ಎಲ್ಲಾನು ಸ್ಟೀಲ್ ವೈರ್ ಆಗಿರುತ್ತೆ, 4 mm diameter ಆಗಿರುತ್ತೆ. Only difference is different lengths. So metric chain is of length how much, 20 meter and 30 meter, both are available, and each length is of 0.2 meter, that is 20 centimeter. So there are tallies provided at every 5 meter lengths in metric chain, and also 2 brass handles are provided at the each end. ಪ್ರತಿಯೊಂದು ಎಂಡಿಗೂ ಬ್ರಾಸ್ ಹ್ಯಾಂಡಲ್ ನ ಪ್ರೊವೈಡ್ ಮಾಡಿರ್ತಾರೆ. ಸೊ ದಿಸ್ ಈಸ್ ಆಲ್ ಮೆಟ್ರಿಕ್ ಚೈನ್. ನೆಕ್ಸ್ಟ್ when you come to engineer's chain, it is made up of 100 feet and each link is 1 feet, that means 100 links are there. And when you come to Gunter's chain, it is of 66 feet and each link is equal to 0.66 feet, because 66 feet is divided into 100 links. And when you come to revenue chain, it is 33 feet length and divided into 16 links. So this is how you need to try to memorize. ಈ ರೀತಿ ನೀವು ಜ್ಞಾಪಕ ಇಟ್ಕೊಳ್ಳಲಿಕ್ಕೆ ಟ್ರೈ ಮಾಡಬೇಕು. ಸೊ 4 ಟೈಪ್ ಆಫ್ ಚೈನ್ಸ್ನ ಫಸ್ಟ್ ಸ್ಟಡಿ ಮಾಡಿ ಅದರದ್ದು ಲೆನ್ಸ್ನ ನೀವು ಟ್ರೈ ಟು ಕಂಪೇರ್ ವಿತ್ ಈಚ್ ಅದರ್, then it is very easy to remember. So this is first instrument or equipment used in chain surveying. Next we will see about tape. Tape na ನೀವು ಅಬ್ಸರ್ವ್ ಮಾಡಿರ್ತೀರಾ. The tapes are divided according to the materials used as following. So ಆ ಟೇಪ್ ಒಳಗೆ ಯಾವ ಮಟೀರಿಯಲ್ನ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಾವು ಟೇಪನ್ನು ಡಿವೈಡ್ ಮಾಡ್ತೀವಿ. ಮೊದಲನೇದು ಇದನ್ನು ಮೆಟಾಲಿಕ್ ಟೇಪ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಸ್ಟೀಲ್ ಟೇಪ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಇನ್ವರ್ಟ್ ಟೇಪ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ 3 types of tapes. ಅದು ಏನು ಅಂತೇಳಿ let us try to learn. This is known as metallic tape. You might have already observed this type of tape in your construction sites ಅಲ್ಲಿ ನೋಡಿರ್ತೀರಾ. ಸೊ sometimes ನಿಮ್ಮ ಮನೆಗಳಲ್ಲೂ ಇರುತ್ತೆ, ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ
Today only you can visit any construction site and ask any labor or mason, he will be providing this tape. ಯಾವುದಾದ್ರೂ engineers ಹತ್ರ ಹೋದ್ರು ಕೂಡ ಕೊಡ್ತಾರೆ. ಏನು type? This tape is made with waterproof linen with brass copper wires to avoid stretching. The tapes are available in lengths 2, 5, 10, 20 and 30 meter. ಸೊ ಈ ಥರ ಮೆಟಾಲಿಕ್ ಟೇಪ್ ಎಲ್ಲಿ ಉಪಯೋಗಿಸ್ತಾರೆ? ಫಾರ್ ಮೆಜರಿಂಗ್ ಇನ್ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ಉಪಯೋಗಿಸ್ತಾರೆ. ದಿಸ್ ಈಸ್ ಮೇಡ್ ಅಪ್ ಆಫ್ ಲೆನಿನ್ ವಿತ್ ಬ್ರಾಸ್ ಕಾಪರ್ ವೈರ್ಸ್ ಟು ಅವಾಯ್ಡ್ ಸ್ಟ್ರೆಚಿಂಗ್. ಸೊ ಇಲ್ಲಿ ಏನಿರ್ತಾರೆ, ಟೇಪ್ ಎಕ್ಸ್ಟೆಂಡ್ ಮಾಡ್ತೀವಲ್ಲ, ಇದ್ರ ಎರಡೂ ಬದಿಯಲ್ಲಿ ಏನಾಗಿರ್ತಾರೆ, ಮೆಟಲ್ನ ಕೊಟ್ಟಿರ್ತಾರೆ, ಅದ್ರ ಮೇಲೆ ನಿಮಗೆ ಒಂದು ಕವರ್ ಕೋಟಿಂಗ್ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ನೋನ್ ಆಸ್ ಮೆಟಾಲಿಕ್ ಟೇಪ್ ಅಂತ ಕರಿತೀವಿ. ಸೊ ಇದು ಸ್ಟ್ರೆಚ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಆ ಥರ ಮೆಟಾಲಿಕ್ ಸ್ಟ್ರಿಪ್ಸ್ನ ಕೊಟ್ಟಿರ್ತಾರೆ. ಸೊ ಇದು ಮಾರ್ಕೆಟಲ್ಲಿ 2 ಮೀಟರ್, 5 ಮೀಟರ್, 10 ಮೀಟರ್, 20 ಮೀಟರ್ ಆ್ಯಂಡ್ 30 ಮೀಟ್ರಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಸ್ಟೀಲ್ ಟೇಪ್. ಸೊ ಇದನ್ನು ನೀವು ಯೂಶ್ವಲಿ ಅಬ್ಸರ್ವ್ ಮಾಡಿರ್ತೀರಾ. ಸೊ ವಾಟ್ ಈಸ್ ದಿಸ್ ಸ್ಟೀಲ್ ಟೇಪ್? ದಿಸ್ ಈಸ್ ದ ಮೋಸ್ಟ್ ಅಕ್ಯುರೇಟ್ ಟೇಪ್ ಫಾರ್ ಟೇಕಿಂಗ್ ಮೆಜರ್ಮೆಂಟ್ಸ್. ಇಫ್ ಕೇರ್ಲೆಸ್ಲಿ ಹ್ಯಾಂಡಲ್ಡ್ ಇಟ್ ಗೆಟ್ಸ್ ಬ್ರೋಕನ್. ಸೊ ಈ ಸ್ಟೀಲ್ ಟೇಪ್ದು ಬೆನಿಫಿಟ್ ಏನು ಅಂತಂದರೆ, ಇದು ಜಾಸ್ತಿ ಲೆಂತಲ್ಲಿ ಅವೈಲೇಬಲ್ ಇರೋಲ್ಲ. ಯೂಶ್ವಲಿ 5 ಮೀಟರ್ಸಲ್ಲೇ ಅಷ್ಟೇ ಅವೈಲೇಬಲ್ ಇರುತ್ತೆ. 3 ಮೀಟರ್ ಆ್ಯಂಡ್ 5 ಮೀಟ್ರಲ್ಲಿ ಅಷ್ಟೇ ಅವೈಲೇಬಲ್ ಇರುತ್ತೆ. ಸೊ ಇದು ಅಕ್ಯುರೇಟ್ ಟೇಪ್ ಆಗಿರುತ್ತೆ ಮೆಜರ್ ಮಾಡಲಿಕ್ಕೆ. ಇದು ಕೇರ್ಲೆಸ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಇಟ್ ಈಸ್ ಈಸಿಲಿ ಬ್ರೇಕೇಬಲ್, ಈಸಿಯಾಗಿ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ದಿಸ್ ಈಸ್ ನೋನ್ ಆಸ್ ಸ್ಟೀಲ್ ಟೇಪ್. ನೆಕ್ಸ್ಟ್ ಈಸ್ ಇನ್ವರ್ಟ್ ಟೇಪ್. ಸೊ ಇದನ್ನು ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿರೋದಿಲ್ಲ. ಇದನ್ನು ದೊಡ್ಡ ಮೆಜರ್ಮೆಂಟ್ಸಲ್ಲಿ ಉಪಯೋಗಿಸ್ತಾರೆ. ಇಫ್ the measurements are to be made with the highest precision, this tape is used. These are 6 mm wide and available in lengths of 30, 50 and 100 meters. So as I said, so ಜಾಸ್ತಿ ಲೆಂತ್ಸನ್ನು ನಾವು ಮೆಜರ್ ಮಾಡಬೇಕಾದ್ರೆ 30, 100, 50 ಮೀಟರ್ ಮೆಜರ್ ಮಾಡಬೇಕಂದ್ರೆ these invert tapes are used. Next is, so tapes ಬಗ್ಗೆ ಇಷ್ಟ ಆಗಿರುತ್ತೆ. There are 3 types: metallic tape, steel tape and invert tape. Next one is ranging rod. So ನಾನು, as I already said, so this is an metallic rod which is used for surveying. ಇದು ಬ್ಲ್ಯಾಕ್ ಮತ್ತು ವೈಟ್ ಸ್ಟ್ರಿಪ್ಸ್ ಆಗಿರುತ್ತೆ ಪೇಂಟೆಡ್, ಅಥವಾ ಬ್ಲ್ಯಾಕ್ ಮತ್ತು ರೆಡ್ ಸ್ಟ್ರಿಪ್ ಆಗಿರುತ್ತೆ, ರೆಡ್ ಮತ್ತು ವೈಟ್ ಸ್ಟ್ರಿಪ್ ಆಗಿರುತ್ತೆ. ಸೊ ದೀಸ್ ಆರ್ ವುಡನ್ ಆರ್ ಮೆಟಾಲಿಕ್ ಪೋಲ್ಸ್ 2 ಮೀಟರ್ ಆರ್ 3 ಮೀಟರ್ ಲಾಂಗ್ ಆ್ಯಂಡ್ ಹ್ಯಾವಿಂಗ್ ಡಯಾಮೀಟರ್ ಆಫ್ 30 mm. ಅಂದರೆ ಇದು ಮೆಟಲ್ ಅಥವಾ ವುಡನ್ ಮೇಕ್ ಆಗಿರುತ್ತೆ. ಯೂಶ್ವಲಿ ನಮ್ಮ ಪ್ರಾಜೆಕ್ಟ್ಸ್ಗಳಲ್ಲಿ, ನಿಮ್ಮ ಕಾಲೇಜ್ಗಳಲ್ಲಾಗಲಿ ಉಪಯೋಗಿಸೋಂಥದ್ದು ಮೆಟಲ್ ಪೋಲ್ಸ್ ಆಗಿರುತ್ತೆ. ಸೊ ಈ ಮೆಟಾಲಿಕ್ ಪೋಲ್ಸ್ ಏನಾಗಿರುತ್ತೆ, 2 ಮೀಟರ್ ಆರ್ 3 ಮೀಟರ್ ಲೆಂತ್. ಇಲ್ಲಿ ನೋಡಿ, ಈ ಬಾಟಮಿಂದ ಟಾಪ್ ತನಕ 2 ಮೀಟರ್ ಅಥವಾ 3 ಮೀಟರ್ ಲೆಂತ್ ಇರುತ್ತೆ. ಸೊ ದೇ ಆರ್ ಪ್ರೊವೈಡೆಡ್ ವಿತ್ ಐರನ್ ಶೂಸ್ ಅಟ್ ದಿ ಲೋವರ್ ಎಂಡ್ಸ್ ಟು ಫೆಸಿಲಿಟೇಟ್ ಈಸಿ ಡ್ರೈವಿಂಗ್ ಇನ್ ಟು ದ ಗ್ರೌಂಡ್. ಸೊ ಇಲ್ಲಿ ಇದನ್ನು ಶೂ ಅಂತ ಕರೀತಾರೆ. ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಟ್ರಯಾಂಗಲ್. ನೀವು ಕ್ರಿಕೆಟ್ ಒಳಗೆ ಸ್ಟಂಪ್ಸ್ನ ಅಬ್ಸರ್ವ್ ಮಾಡಿರ್ಬೋದು. ಸೊ ಇಟ್ ಈಸ್ ಜಸ್ಟ್ ಸಿಮಿಲರ್ ಟು ಯುವರ್ ಕ್ರಿಕೆಟ್ ಸ್ಟಂಪ್ಸ್. ಬಟ್ ಕ್ರಿಕೆಟ್ ಸ್ಟಂಪ್ ತುಂಬ ಚಿಕ್ಕದಿರುತ್ತೆ, ಇದು ಸ್ವಲ್ಪ ಹೈಟಲ್ಲಿರುತ್ತೆ. ಸೊ ಇದ್ರದ್ದು ಬಾಟಮ್ ಏನಾಗಿರುತ್ತೆ, ಶೂನ ಟ್ರಯಾಂಗಲ್ ಶೇಪಲ್ಲಿ ಶಾರ್ಪ್ ಎಡ್ಜ್ ಮಾಡಿರ್ತಾರೆ. ಅದನ್ನು ಐರನ್ನಿಂದ ಕೂಡ ಮಾಡಿರೋಂಥ ಚಾನ್ಸಸ್ ಇರುತ್ತೆ. ಯಾಕೆ? ವಿಚ್ ಈಸ್ ಈಸಿ ಟು ಇನ್ಸರ್ಟ್ ಇನ್ ಟು ದಿ ಗ್ರೌಂಡ್ ಒಳಗೆ ಇನ್ಸರ್ಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೇ ಆರ್ ಪೇಂಟೆಡ್ ವಿತ್ ಬ್ಯಾಂಡ್ಸ್ ಆಲ್ಟರ್ನೇಟಿವ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆರ್ ರೆಡ್ ಆ್ಯಂಡ್ ವೈಟ್. ರೇಂಜಿಂಗ್ ರಾಡ್ಸ್ ಆರ್ ಯೂಸ್ ಫಾರ್ ರೇಂಜಿಂಗ್ ದ ಲೈನ್. ಸೊ ಈ ಒಂದು ರೇಂಜಿಂಗ್ ರಾಡ್ನ ಪೇಂಟ್ ಮಾಡಿರ್ತಾರೆ ಬ್ಲ್ಯಾಕ್ ಮತ್ತು ವೈಟ್ ಸ್ಟ್ರಿಪ್ ಅಥವಾ ರೆಡ್ ಮತ್ತು ವೈಟ್ ಸ್ಟ್ರಿಪ್. ಇಲ್ಲಿ ಕಾಣಿಸ್ತಿರೋದು ಬ್ಲ್ಯಾಕ್ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಬರೆದಿದ್ದಾರೆ ಬ್ಲ್ಯಾಕ್ ಆರ್ ರೆಡ್ ಅಂತ ಬರೆದಿರ್ತಾರೆ. ಓಕೆ, ಸೊ ಇದನ್ನು ರೇಂಜಿಂಗ್ ರಾಡ್ನ ಯೂಶ್ವಲಿ ನಾವು ಪಾಯಿಂಟ್ ಲೊಕೇಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅಥವಾ ರೇಂಜ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ರೇಂಜಿಂಗ್ ರಾಡ್. ನೆಕ್ಸ್ಟ್ ಈಸ್ ಆಫ್ಸೆಟ್ ರಾಡ್. ಸೊ ವಾಟ್ ಈಸ್ ಆಫ್ಸೆಟ್ ರಾಡ್? Ranging rods of greater lengths, example 3 to 6 meter, are called as ranging or ranging poles, and which are used for very long survey lines. Another type of ranging rod is known as offset rod, which has no flag at the top. It is used for measuring small offsets from the survey line when the work is of ordinary nature. So ranging rod ಒಳಗಡೆ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಒಂದು ರೇಂಜಿಂಗ್ ರಾಡ್ ಮೇಲೆ ಇನ್ನೊಂದು ರೇಂಜಿಂಗ್ ರಾಡ್ನ ಫಿಕ್ಸ್ ಮಾಡಿ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಅಪ್ ಟು 6 ಮೀಟರ್, 3 to 6 ಮೀಟರ್ ತನಕ ಎಕ್ಸ್ಟೆಂಡ್ ಮಾಡ್ಬೋದು. ವೆರಸ್ ಆಫ್ಸೆಟ್ ರಾಡ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರೊಳಗೊಂದು ನ್ಯಾರೋ ಸ್ಲಿಟ್ ಇರುತ್ತೆ, ಅದರಿಂದ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಕ್ಕೆ ಫ್ಲ್ಯಾಗ್ ಕೂಡ ಪ್ರೊವೈಡ್ ಮಾಡ್ಬೋದು ನಾವು. ಸೊ ಆಫ್ಸೆಟ್ ರಾಡ್ಸ್ ಆ್ಯಂಡ್ ರೇಂಜಿಂಗ್ ರಾಡ್ಸ್ ಬೋತ್ ಆರ್ ಸಿಮಿಲರ್, ವೇರ್ ranging rods can be extended where offset rods are not extended. Okay. So next is cross-top. So as I said, cross-top ಈ ರೀತಿ ಇರುತ್ತೆ. Sometimes you can observe ನಿಮ್ಮ ಲ್ಯಾಬೊರೇಟರೀಸಲ್ಲಿ ಯೂಶ್ವಲಿ ಈ ಥರದ ವುಡನ್ ಕ್ರಾಸ್-ಟಾಪ್ನ ನಾವು ಯೂಸ್ ಮಾಡ್ತೀವಿ. ಈ ಥರ ಅದಕ್ಕೊಂದು ಸ್ಟ್ಯಾಂಡ್ ಇರುತ್ತೆ. ಸೊ ಅದಕ್ಕೆ ಅದ್ರ ಲೆಗ್ ಕೂಡ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ಶಾರ್ಪ್ ಎಡ್ಜ್, ವಿಚ್ ಈಸ್ ಈಸಿ ಟು ಇನ್ಸರ್ಟ್ ಇನ್ ಟು ದಿ ಗ್ರೌಂಡ್. ಸೊ ಏನು ಹಂಗಂದರೆ ಕ್ರಾಸ್-ಟಾಪ್ ಅಂತಂದರೆ,
It is an instrument used for setting perpendicular offsets. These are three types: open crossstaff, adjustable crossstaff, and French crossstaff. So these are the three types. ಇಲ್ಲಿ ನೋಡಿ, you can observe there is a slit, small slit ಇಲ್ಲಿ ಕಾಣಿಸ್ತಿದೆನಾ? It is an opening. ಇದೇ ವುಡನ್ ಕ್ರಾಸ್ ಸ್ಟಾಫ್ ಇದ್ರ ನೋಡಿ ಪ್ಲಸ್ ಮಾರ್ಕ್ ಅಲ್ಲಿದೆ, ಅಂದ್ರೆ one line is exactly perpendicular to another line. So one slit is exactly perpendicular to another slit. ಅಂದ್ರೆ when you fix this wooden cross staff onto the stand, ಈ ಸ್ಟ್ಯಾಂಡ್ ಅನ್ನು ನಿಲ್ಲಿಸಿದಾಗ ಈ ಸ್ಲಿಟ್ ಇಂದ ನಾವು ಇಲ್ಲೇನಾದ್ರೂ ಒಂದು ರೇಂಜಿಂಗ್ ರಾಡ್ ನ ಅಬ್ಸರ್ವ್ ಮಾಡಿದ್ರೆ ನಮ್ಮ ಆಪೋಸಿಟ್ ಒಬ್ಬರನ್ನ ನಿಲ್ಲಿಸಿ ಇದ್ರ ಆಪೋಸಿಟ್ ಈ ಎಂಡ್ ಅಲ್ಲಿ ಇರುವಂತ ಸ್ಲಿಟ್ ಇಂದ ನಾವು ಈ ಕಡೆ ಒಂದು ಅಬ್ಸರ್ವ್ ಮಾಡಿ ರೇಂಜಿಂಗ್ ರಾಡ್ ಕಾಣಿಸ್ತು ಅಂದ್ರೆ this length will be exactly perpendicular to this horizontal length. So this is how cross staff is observed. So definitely you will be using in your laboratory in your next classes. So look at this. What is open cross staff? ಇಲ್ಲಿ ನೋಡಿ, ಓಪನ್ ಕ್ರಾಸ್ ಸ್ಟಾಫ್ ಅಂತಂದ್ರೆ ದಿಸ್ ಇಸ್ ಮೆಟಾಲಿಕ್ ಕ್ರಾಸ್ ಸ್ಟಾಫ್. ಅದಕ್ಕೊಂದು ಸ್ಟ್ಯಾಂಡ್ ಇರುತ್ತೆ ಬ್ಲ್ಯಾಕ್ ಕಲರ್ದು, ಅದರದ್ದು ಕೂಡ ಬಾಟಮ್ ಶೂ ಟ್ರಯಾಂಗಲ್ ಶೇಪ್ ಇರುತ್ತೆ, ವಿಚ್ ಇಸ್ ಈಸಿ ಅಂಡ್ ಹೆಲ್ಪ್ಫುಲ್ ಫಾರ್ ಇನ್ಸರ್ಟಿಂಗ್. It consists of 4 metal arms at right angles to each other, having eye vein at 2 adjacent ends and object vein at the other ends. ಇಲ್ಲಿ ನೋಡಿ, ಐ ವೇನ್ ಅಂಡ್ ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕ್ಲೋಸ್ ಆಗಿರೋ ತರ ಕಾಣಿಸ್ತಾ ಇದೆ, ಹೌದಾ? ಇದು ಒಂದು ಆರ್ಮ್, ಇದನ್ನ 4 ಆರ್ಮ್ಗಳಿರುತ್ತೆ, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇಲ್ಲಿ 2 ಆರ್ಮ್ಗಳಿಗೆ ಇಲ್ಲಿ ಓಪನಿಂಗ್ಸ್ ಇರುತ್ತೆ. ಇಲ್ಲೆರಡು ಓಪನಿಂಗ್ ಇದೆ, ಇಲ್ಲೆರಡು ಓಪನಿಂಗ್ ಇಲ್ಲ. ಇದರ ಅರ್ಥ ಏನು? ಇಲ್ಲಿ ಕೂಡ ಓಪನಿಂಗ್ ಇದೆ, ವಿಚ್ ಈಸ್ ವೆರಿ ಥಿನ್, ಲೀನಿಯರ್ ಆಗಿದೆ. ಸೊ ನೀವು ವುಡನ್ ಕ್ರಾಸ್ ಸ್ಟಾಫ್ ಒಳಗೆ ಅಬ್ಸರ್ವ್ ಮಾಡಿದ್ರು ಅದೇ ಥರ ಶಾರ್ಪ್ ಥಿನ್ ಸ್ಲಿಟ್ ಇರುತ್ತೆ. ಇಲ್ಲಿ ಇದನ್ನ ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ, ಸಾರಿ ಐ ವೇನ್ ಅಂತ ಕರಿತೀವಿ. ಇದನ್ನ ಆಬ್ಜೆಕ್ಟ್ ವೇನ್ ಅಂತ ಕರಿತೀವಿ. ಈ ಐ ವೇನಲ್ಲಿ ಇರ್ತಕ್ಕಂಥ ಸ್ಮಾಲ್ ಥಿನ್ ಸ್ಲಿಟ್ ಇಂದ ನೀವು ಅಬ್ಸರ್ವ್ ಮಾಡಿದ್ರೆ ಆಬ್ಜೆಕ್ಟ್ ವೇನ್ ಅಲ್ಲಿ ಇರ್ತಕ್ಕಂಥ ಇಲ್ಲೊಂದು ಥ್ರೆಡ್ ಪ್ರೊವೈಡ್ ಮಾಡಿರ್ತಾರೆ. ಸ್ಮಾಲ್ ಥ್ರೆಡ್ ಈಸ್ ಪ್ರೊವೈಡೆಡ್ ಇನ್ ದಿಸ್ ಆಬ್ಜೆಕ್ಟ್ ವೇನ್. ಸೊ ವೆನ್ ಯು ಲುಕ್ ಎನಿ ಆಬ್ಜೆಕ್ಟ್ ಫ್ರಮ್ ದಿಸ್ ಐ ವೇನ್ ಥ್ರೂ ದಿಸ್ ಆಬ್ಜೆಕ್ಟ್ ವೇನ್, ಸೊ ಇಟ್ ವಿಲ್ ಬಿ easily bisectable. Andre when a ranging rod is kept over this area and which is exactly opposite to this object vein, when you observe from this eye slit, it should bisect from this cross hair. ಇದನ್ನ ಕ್ರಾಸ್ ಹೇರ್, ಇಲ್ಲೊಂದು ಹೇರ್ ಅಂದ್ರೆ ಒಂದು ಥ್ರೆಡ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಈ ಐ ವೇನ್ ಇಂದ ನೋಡಿದಾಗ ಈ ಥ್ರೆಡ್ ಹೋಗ್ಬಿಟ್ಟು ಇಲ್ಲಿ ಇಟ್ಟಿರುವಂತ ರೇಂಜಿಂಗ್ ರಾಡ್ಗೆ ಬೈಸೆಕ್ಟ್ ಮಾಡಬೇಕು, ಅಂದ್ರೆ ಅದು ಹೋಗಿ ಅಲ್ಲಿಗೆ ಕಾಣಿಸ್ಬೇಕು ಅಂತ ಅರ್ಥ. ಸೊ ಇದನ್ನ ಐ ವೇನ್ಸ್ ಅಂತ ಕರೀತಾರೆ, ಇದನ್ನ object veins ಅಂತ ಕರೀತಾರೆ. This is all about open cross staff. Next is adjustable cross staff. This is known as adjustable cross staff. With this cross staff the object can be set at any angle. So ಈ cross staff ನಾವು ಇನ್ನ ಎರಡು ಟೈಪ್ ಓದಿದ್ದು, ಓನ್ಲಿ ರೈಟ್ ಆಂಗಲ್ಸ್ 90 ಡಿಗ್ರೀಸ್ ಅಷ್ಟೇ ನೋಡಿದ್ವಿ. ಇಲ್ಲಿ adjustable cross staff ಅಂದ್ರೆ ಎನಿ ಆಂಗಲ್ ಗೆ ನೀವು ಸೆಟ್ ಮಾಡಬಹುದು. Next one is French cross staff. So this is known as, this cross staff is an octagonal brass tube with slits on 8 faces. With this cross staff we can set the object at an 45 degree also. Andre ಇಲ್ಲಿ ನೋಡಿ, this cross staff is known as French cross staff. ಇದನ್ನ octagonal cross staff ಅಂತಾನೂ ಕರೀತಾರೆ, because 1 2 3 4 5 6 7 8 ಸೈಡ್ಸ್ ಇರುತ್ತೆ. ಇದು ಆಕ್ಟಾಗನ್ ಶೇಪ್ ಅಲ್ಲಿ ಇರುತ್ತೆ. ಇದು ಒಂದಕ್ಕೊಂದು 45 ಡಿಗ್ರಿ ಇರುತ್ತೆ. ಒಂದು ಪಕ್ಕದಲ್ಲಿ ಇರತಕ್ಕಂಥ ಸೈಡ್ಸ್ 45 ಡಿಗ್ರಿ. ಅಂದ್ರೆ you can not only set up 90 degree but you can set up 45 degree, 45 90 135, like this. Every 45 degree you can set up the objects ನೀವು 90 ಡಿಗ್ರಿ ಅಷ್ಟೇ ಅಲ್ಲ 45 ಡಿಗ್ರೀಸ್ ಗೆ ನೀವು ಬೈಸೆಕ್ಟ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ರಾಸ್ ಸ್ಟಾಫ್ಸ್. ನೆಕ್ಸ್ಟ್ ಈಸ್ ಆರೋಸ್. ಸೊ ಆರೋ ಅಂತಂದ್ರೆ ಏನು? ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಲ್ಲಿ ನೋಡಿ, ಆರೋಸ್ ಅಂತಂದ್ರೆ ಇದೊಂದು ಸ್ಮಾಲ್ ಹ್ಯಾಂಡಲ್ ಇರ್ತಕ್ಕಂಥ ಒಂದು ರಾಡ್ ಆಗಿರುತ್ತೆ ಅಥವಾ ವೈರ್ ಆಗಿರುತ್ತೆ. ಇದರದ್ದು ಬಾಟಮ್ ಶಾರ್ಪ್ ಎಡ್ಜ್ ಆಗಿರುತ್ತೆ, ನಾವು ಗ್ರೌಂಡ್ ಒಳಗೆ ಇನ್ಸರ್ಟ್ ಮಾಡ್ಲಿಕ್ಕೋಸ್ಕರ. ಸೊ ಇದರದ್ದು ಹೈಟ್ ಯೂಶಲಿ 400 mm ಇರುತ್ತೆ. ಓಕೆ, ಸೊ 4 mm ವೈರ್, ಇದು ಕೂಡ 4 mm ವೈರ್ ಆಗಿರುತ್ತೆ. ಸೊ ಏನದು ಅದ್ರ ಡೆಫಿನೇಷನ್? ದೀಸ್ ಆರ್ ಯೂಸ್ ಫಾರ್ ಮೇಕಿಂಗ್ ದಿ ಎಂಡ್ಸ್ ಆಫ್ ಎ ಚೈನ್ ಡ್ಯೂರಿಂಗ್ ದಿ marking the ends of the chain during the process of chaining. These are steel pins 400 mm long and are pointed at one end. ಅಂದ್ರೆ ಇದು ಸ್ಟೀಲ್ ಪಿನ್ಸ್ ಅಂತ ಕರಿಬಹುದು, ಪಿನ್ ಅಂತ ಕರಿಬಹುದು. 400 mm ಲಾಂಗ್ ಇರುತ್ತೆ, ಶಾರ್ಪ್ ಅಟ್ ಒನ್ ಎಂಡ್. ಇದನ್ನ ಚೈನ್ ಅನ್ನ ಬ್ರಾಸ್ ಹ್ಯಾಂಡಲ್ ಅಂತ ಕರೆದ್ವಲ್ಲ, ಅದನ್ನ ಕೈಯಿಂದ ಹಿಡಿಲಿಕ್ಕೆ when you feel it is very difficult and hard to handle, you can use this arrow as a to pull the chain. So chain handle ಒಳಗಡೆ ಹಾಕ್ಬಿಟ್ಟು ಅದನ್ನ ಪುಲ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸೊ ಚೈನ್ ಎಂಡ್ ನ ಮಾರ್ಕ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ತೀವಿ. ದಿಸ್ is a steel pin of 400 mm length and sharp edge at one end, and at the other hand it is just like a circle
which is useful for pulling it. Next is last instrument, sorry, pegs. Next instrument is pegs. So ಏನಿದು pegs ಅಂತಂದ್ರೆ these are made up of hard timber and tapered at one end. The length varies from 120 to 600 mm. These are driven into ground to mark the instrument stations. So pegs are all similar to arrows. Arrows ಗೆ similar ಆಗಿರುತ್ತೆ. Arrows metal wire ಆಗಿರುತ್ತೆ, whereas pegs wood ಮೇಕ್ ಆಗಿರುತ್ತೆ. ಅಂದರೆ ಇಟ್ ಇಸ್ ಟಿಂಬರ್ ಮೇಕ್, ಹಾರ್ಡ್ ಟಿಂಬರ್ ಆಗಿರುತ್ತೆ. ಅದನ್ನು ನಾವು ಹ್ಯಾಮರಿಂದ ಹೊಡಿಬೇಕಾಗುತ್ತೆ. ವೆನ್ ಯು ಹ್ಯಾಮರ್ ಇಟ್ ಶುಡ್ ನಾಟ್ ಬ್ರೇಕ್, ಅಂದರೆ ಹಾರ್ಡ್ ಆಗಿರುತ್ತೆ ಅಂತ. ಸೊ ಇದು ಕೂಡ ಶಾರ್ಪ್ ಎಡ್ಜ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಗ್ರೌಂಡ್ ಒಳಗೆ ಇನ್ಸರ್ಟ್ ಮಾಡ್ತೀವಿ ಟು ಲೊಕೇಟ್ ಎ ಪಾಯಿಂಟ್. ಯಾವುದೇ ಒಂದು ಪಾಯಿಂಟ್ನ ಲೊಕೇಟ್ ಮಾಡಬೇಕು. ನಾವು ಈಗ ಸರ್ವೆ ಮಾಡಿದ್ವಿ ಅಂತಂದರೆ ಅದು ಅಲ್ಲಿ ಪೆಗ್ಸ್ನ ಡ್ರೈವ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ದರ್ ಇಸ್ ಅ ವೈಟ್ ಸ್ಟ್ರಿಪ್. ಯಾಕೆ ಇದು ಇಲ್ಲಿ ವೈಟ್ ಸ್ಟ್ರಿಪ್ ಹಾಕಿದ್ದಾರೆ ಅಂದರೆ ಇಷ್ಟು ನಾವು ಇನ್ಸರ್ಟ್ ಮಾಡ್ಬೋದು ಗ್ರೌಂಡ್ ಒಳಗಡೆ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ವೈಟ್ ಪ್ಲೇನ್ ಸರ್ಫೇಸಲ್ಲಿ ಯು ಕ್ಯಾನ್ write something, a point, b point, c point, point 1, point 2, like this you can mark. This is all about pegs. Next, the last instrument is plumb bob. So this you might have observed in many areas. ಇದನ್ನು ತೂಕದ ಗುಂಡು ಅಂತ ಕರಿತೀವಿ. Plumb bobs are also known as ತೂಕದ ಗುಂಡು in Kannada. So ಇದನ್ನು ಯಾಕೆ ಯೂಸ್ ಮಾಡ್ತೀವಿ ನಾವು? Only for it is used to define the vertical line with measuring distances along slopes. ಅಂದರೆ ನಾವು ಸ್ಲೋಪ್ ಇರೋಂಥ ಏರಿಯಾದಲ್ಲಿ ನಾವು ಲೆನ್ಸ್ನ ಮೆಜರ್ ಮಾಡಬೇಕು ಅಂತಂದರೆ ವರ್ಟಿಕಲ್ ಆಗಿ ಎಕ್ಸಾಕ್ಟ್ ನಮ್ಮ ಅರ್ತ್ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದು ವರ್ಕ್ ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಗೋಯಿಂಗ್ ಟು ಯೂಸ್ ಇನ್ ಆಲ್ ದ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆ್ಯಂಡ್ ಆಲ್ಸೋ ಫಾರ್ ಸರ್ವೇಯಿಂಗ್ ಆಕ್ಟಿವಿಟೀಸ್. ಸೊ ಐ ಹೋಪ್ ದಿಸ್ come to end of this session. This is all about chain surveying and instrument used in chain surveying. So try to memorize all these points. This is very important for your further survey works. I have referred these textbooks for preparing this session. That is surveying by author by Punmiya, Kanetkar and Kulkarni, Bhavikati and Duggal. You can also refer these textbooks, and this is our team which prepared this session. Vanil Kumar BS, myself, and Mr. Abidullah, one of my partner. We both have prepared this session. We'll meet in our next session. Thank you one and all.